ಮಾಲಿಕೆ 5 ಪುಸ್ತಕ ಪರಿಚಯ 33 ತಿಂಗಳ ವಿಶೇಷ ಸರಣಿ ವಿಶೇಷ ಕೊರಟಿ ಶ್ರೀನಿವಾಸ ರಾವ್ ರವರ ವಿಜಯನಗರ ಸಾಮ್ರಾಜ್ಯ ಸರಣಿ ಕಾಲ ಸಾಮ್ರಾಜ್ಯ ವೈಭವ ಕ್ರಿಸ್ತ ಶಕ 1336ರಿಂದ 1528. ಪುಸ್ತಕದ ಹೆಸರು ರಾಯಪರಾಭವ. ಲೇಖಕರು ಕೊರಟಿ ಶ್ರೀನಿವಾಸ ರಾವ್. ಅಭಿಪ್ರಾಯ ಎಸ್ ನಾಗಭೂಷಣ ಶರ್ಮಾ, ಹೂವಿನಹಳ್ಳಿ. ಓದುತ್ತಿರುವವರು ಶ್ರೀಲಕ್ಷ್ಮೀ ವಿನೋದ್. ವಿಜಯನಗರ ಸಾಮ್ರಾಜ್ಯದ ಕೃತಿ ಶ್ರೇಣಿಯ ಸಾಮ್ರಾಜ್ಯ ವೈಭವದ ಅಡಿಯಲ್ಲಿನ ಭಾಗ 6ನೇ ಕಾದಂಬರಿ ರಾಯಪರಾಭವ. ಈ ಕಾದಂಬರಿ ಬಹಮನಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟ ಮುದ್ಗಲ್ ಸಂಸ್ಥಾನದ ಇತಿಹಾಸದಿಂದ ಆರಂಭವಾಗುತ್ತದೆ. ಮುದ್ಗಲ್ನಲ್ಲಿ ನಾಡಿನಲ್ಲೇ ಹೆಸರಾಂತ ಶಿಲ್ಪಿ ತಿಮ್ಮೋಜನ ಅಪ್ರತಿಮ ಸುಂದರಿ ಮಗಳು ಪಾರ್ವತಿ. ಈ ಪಾರ್ವತಿಗೂ ತಿಮ್ಮೋಜನ ಸೋದರಳಿಯ ಸೋಮಲಾಪುರದಲ್ಲಿರುವ ಮಲ್ಲಣ್ಣನಿಗೂ ಪ್ರೇಮಾಂಕುರವಾಗುತ್ತದೆ. ಒಂದು ರೀತಿಯಲ್ಲಿ ಇದು ತಿಮ್ಮೋಜನಿಗೆ ಸಮ್ಮತ ಇದ್ದರೂ ಅವನ ಪತ್ನಿ ಗೌರಾಂಬಿಕೆಗೆ ಇವರಿಬ್ಬರ ವಿವಾಹ ಇಷ್ಟ ಇರುವುದಿಲ್ಲ. ಇದನ್ನು ಪ್ರಬಲವಾಗಿ ವಿರೋಧಿಸುತ್ತಾಳೆ ಸಹ. ಮುದ್ಗಲ್ಗೆ ಅನಿರೀಕ್ಷಿತವಾಗಿ ವಿಜಯನಗರದ ರಾಜಪುರೋಹಿತ ಶ್ಯಾಮ್ ದೀಕ್ಷಿತ್ನ ಆಗಮನವಾಗುತ್ತದೆ. ಪಾರ್ವತಿಯನ್ನು ನೋಡಿದ ಇವನು ಇಂತಹ ಸುಂದರಿ ರಾಜನ ಮಡದಿಯಾಗಿರಬೇಕೆಂದು ಸಲಹೆ ನೀಡುತ್ತಾನೆ. ಇದರಲ್ಲಿ ರಾಯಭಾರಿ ವಹಿಸಿದರೆ ತನಗೇನಾದರೂ ಲಾಭ ಸಿಗಬಹುದೆಂಬ ಹಂಚಿಕೆ ಅವನದು. ಆದರೆ ಮಲ್ಲಣ್ಣ ಮತ್ತು ಪಾರ್ವತಿಯ ಅನುರಾಗದ ವಿಷಯ ತಿಳಿದ ತಿಮ್ಮೋಜ ದೇವರಾಯ ಮತ್ತು ಪಾರ್ವತಿಯ ವಿವಾಹಕ್ಕೆ ಒಪ್ಪುವುದಿಲ್ಲ. ದೇವರಾಯ ಎಷ್ಟೇ ಆಗಲಿ ಒಬ್ಬ ರಾಜ, ಕೆರಳುವುದು ಸಹಜ ತಾನೇ. ರೊಚ್ಚಿಗೆದ್ದ ದೇವರಾಯ ಪಾರ್ವತಿಯನ್ನು ಅಪಹರಿಸಲು ನಾಗಣ್ಣ ದಂಡನಾಯಕನ ಸೇನೆಯನ್ನು ಕಳುಹಿಸುತ್ತಾನೆ. ಆಘಾತದಿಂದ ಗೌರಾಂಬಿಕೆ ಸತ್ತರೆ ತಿಮ್ಮೋಜ ಸೆರೆ ಸಿಕ್ಕುತ್ತಾನೆ. ಪಾರ್ವತಿ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಮಲ್ಲಣ್ಣನನ್ನು ಅರಸುತ್ತಾ ಸೋಮಲಾಪುರಕ್ಕೆ ಬರುತ್ತಾಳೆ. ಅತ್ತ ತಿಮ್ಮೋಜನ ಬಂಧನದ ವಿಷಯ ತಿಳಿದ ಮಲ್ಲಣ್ಣ ವಿಜಯನಗರಕ್ಕೆ ಧಾವಿಸುತ್ತಾನೆ. ಸೋಮಲಾಪುರದಲ್ಲಿ ಮಲ್ಲಣ್ಣನನ್ನು ಕಾಣದೆ ಹತಾಶಳಾದ ಪಾರ್ವತಿ ದೇವರಾಯನ ಮೇಲೆ ಹಗೆ ತೀರಿಸಿಕೊಳ್ಳಲು ಬಹಮನಿ ಸುಲ್ತಾನ್ ಫಿರೋಜ್ ಶಾಹನ ಆಶ್ರಯಕ್ಕಾಗಿ ಗುಲ್ಬರ್ಗಕ್ಕೆ ಓಡಿ ಹೋಗುತ್ತಾಳೆ. ತಾನು ಗಿಡುಗನ ಕೈಗೆ ಸಿಗಲಿರುವ ಪಂಜರದ ಗಿಳಿ ಎಂಬುದನ್ನು ಅವಳು ಮರೆತು ಬಿಡುತ್ತಾಳೆ. ಬಂಧಿತ ತಿಮ್ಮೋಜ ಮತ್ತು ಮಲ್ಲಣ್ಣನನ್ನು ಬಿಡುಗಡೆಗೊಳಿಸಲು ಷರತ್ತು ವಿಧಿಸಿ ತಪ್ಪಿದ್ದಲ್ಲಿ ದಾಳಿ ನಿಶ್ಚಿತ ಎಂದು ಫಿರೋಜ್ ಶಾಹ ದೇವರಾಯನಿಗೆ ರಾಯಸ ಕಳಿಸುತ್ತಾನೆ. ತನ್ನ ಮಗಳನ್ನು ಹೇಗಾದರೂ ಸರಿ ಒಲಿಸಿ ಕರೆದುಕೊಂಡು ಬರುವುದಾಗಿ ದೇವರಾಯನಿಗೆ ಭರವಸೆ ನೀಡಿ ತಿಮ್ಮೋಜ ಗುಲ್ಬರ್ಗಕ್ಕೆ ಬರುತ್ತಾನೆ. ಆದರೆ ಅವನ ಪ್ರಯತ್ನ ಫಲಿಸುವುದಿಲ್ಲ. ವಿಜಯನಗರಕ್ಕೆ ಬರಲು ಪಾರ್ವತಿ ನಿರಾಕರಿಸಿ ಬಿಡುತ್ತಾಳೆ. ಕಾದು ಬೇಸತ್ತ ಫಿರೋಜ್ ಶಾಹ ವಿಜಯನಗರದ ಮೇಲೆ ದಂಡೆತ್ತಿ ಬರುತ್ತಾನೆ. ಯುದ್ಧದಲ್ಲಿ ದೇವರಾಯ ಸೋಲುತ್ತಾನೆ. ದೇವರಾಯನ ಮಂತ್ರಿ ಲಕ್ಷ್ಮೀಧರ ಅಮಾತ್ಯ ಫಿರೋಜ್ ಶಾಹ ಬಳಿ ಸಂಧಾನಕ್ಕೆ ಬರುತ್ತಾನೆ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಆದಂತಾಗಿ ಫಿರೋಜ್ ಶಾಹ ಷರತ್ತುಬದ್ಧ ಸಂಧಾನಕ್ಕೆ ಒಪ್ಪುತ್ತಾನೆ. ಷರತ್ತುಗಳು: 1. ದೇವರಾಯನ ಮಗಳು ಹೇಮಾಂಬಿಕೆಯನ್ನು ತನಗೆ ಕೊಟ್ಟು ವಿವಾಹ ಮಾಡಿಕೊಡುವುದು. 2. ಯುದ್ಧ ವೆಚ್ಚ 10 ಲಕ್ಷ ವರಹ ಕಪ್ಪ ಒಪ್ಪಿಸುವುದು. ಷರತ್ತು ಕೇಳಿ ದೇವರಾಯ ಚಿಂತೆಗೆ ಒಳಗಾಗುತ್ತಾನೆ. ಒಂದು ಕಡೆ ಸಾಮ್ರಾಜ್ಯ, ಮತ್ತೊಂದು ಕಡೆ ಮಗಳ ಭವಿಷ್ಯ. ಈ ಸಂದಿಗ್ಧವನ್ನು ಕಂಡ ಹೇಮಾಂಬಿಕೆ ಫಿರೋಜ್ ಶಾಹನನ್ನು ವಿವಾಹ ಆಗಲು ತಾನೇ ಮುಂದೆ ಬರುತ್ತಾಳೆ. ತನ್ನ ಸ್ವಂತ ಬದುಕಿಗಿಂತ ಸಾಮ್ರಾಜ್ಯದ ಹಿತ ಮುಖ್ಯವಾಗಿ ತಾನೇ ಬಲಿದಾನ ಆಗಬಯಸುತ್ತಾಳೆ. ಫಿರೋಜ್ ಶಾಹನನ್ನು ಮದುವೆಯಾಗಿ ಗುಲ್ಬರ್ಗಕ್ಕೆ ಬಂದ ಹೇಮಾಂಬಿಕೆಗೆ ಪಾರ್ವತಿಯ ಭೇಟಿ ಆಗುತ್ತದೆ. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಳಾದ ಪಾರ್ವತಿಯ ಮೇಲೆ ಹೇಮಾಂಬಿಕೆಗೆ ಸದ್ಭಾವ ಉಂಟಾಗುವುದಿಲ್ಲ. ಇಷ್ಟರಲ್ಲಾಗಲೇ ಪಾರ್ವತಿಯ ಸೌಂದರ್ಯದ ಮೇಲೆ ಫಿರೋಜ್ ಶಾಹನ ಮಗ ಶಹಜಹಾನ್ ಕಣ್ಣು ಬೀಳುತ್ತದೆ. ಇದನ್ನು ಅರಿಯದೆ ಮುಗ್ಧ ಪಾರ್ವತಿ ಮಲ್ಲಣ್ಣನೊಂದಿಗೆ ತನ್ನ ಮದುವೆ ಮಾಡಿಸಿಕೊಡಲು ಫಿರೋಜ್ ಶಾಹ ಬಳಿ ಕೋರಿಕೆ ಇಡುತ್ತಾಳೆ. ಇದಕ್ಕೆ ಒಪ್ಪಿದಂತೆ ಮಾಡಿ ತನ್ನ ಮಗನೊಂದಿಗೆ ಪಾರ್ವತಿಯ ಮದುವೆ ಮಾಡಲು ಫಿರೋಜ್ ಶಾಹ ಕುತಂತ್ರ ರೂಪಿಸುತ್ತಾನೆ. ಇದರ ಸುಳಿವು ತಿಳಿದ ಹೇಮಾಂಬಿಕೆ ಈ ಕುರಿತು ಪಾರ್ವತಿಯನ್ನು ಎಚ್ಚರಿಸಿ ಧರ್ಮಕ್ಕಾಗಿ ಪ್ರಾಣತ್ಯಾಗಕ್ಕಾದರೂ ಸರಿ ಸಿದ್ಧಳಾಗುವಂತೆ ಉಪದೇಶಿಸುತ್ತಾಳೆ. ಇದೇ ನೋಡಿ ನಮ್ಮ ಆದರ್ಶ ಸ್ತ್ರೀಯ ಸಂಸ್ಕೃತಿ.
ಯಾವ ಹೆಣ್ಣು ತನ್ನ ಸ್ವಂತ ತಂದೆಯ ಪತನಕ್ಕೆ ಕಾರಣ ಆಗಿದ್ದಳೋ ಅದೇ ಹೆಣ್ಣಿನ ಬದುಕಿಗೆ ಬೆಳಕಿನ ದಾರಿ ತೋರಿಸುವ ಉದಾರತೆ ನಮ್ಮ ಸಂಸ್ಕೃತಿಯ ಹೆಣ್ಣಿನಲ್ಲಿ ಮಾತ್ರ ಕಾಣಲು ಸಾಧ್ಯವೇನೋ. ವಿವಾಹ ವೇದಿಕೆಯಲ್ಲಿ ಮಲ್ಲಣ್ಣನ ಬದಲು ಶಹಜಹಾನ್ ಕಂಡು ಪಾರ್ವತಿ ಏನು ಮಾಡುತ್ತಾಳೆ? ಇತ್ತ ದೇವರಾಯನ ಸೆರೆಯಿಂದ ತಪ್ಪಿಸಿಕೊಂಡ ಮಲ್ಲಣ್ಣ ಗುಲ್ಬರ್ಗಕ್ಕೆ ಬಂದಾಗ ಏನಾಗುತ್ತದೆ? ವಿಜಯನಗರದಲ್ಲಿ ದೇವರಾಯ ಮತ್ತು ಅವನ ಸಹೋದರ ವಿರೂಪಾಕ್ಷ ನಡುವೆ ವಿರಸ ಉಂಟಾಗಿ ದೇವರಾಯನನ್ನು ಕೊಂದು ತಾನೇ ಸಿಂಹಾಸನ ಏರುವ ಹವಣಿಕೆಯಲ್ಲಿದ್ದ ಅವನು ಯಾರೊಡನೆ ಸೇರುತ್ತಾನೆ? ಇವೆಲ್ಲವೂ ಕೊನೆಗಾಣುವುದು ಹೇಗೆ ಎಂಬಲ್ಲಿಗೆ ಈ ಕಾದಂಬರಿ ಮುಕ್ತಾಯ ಆಗುತ್ತದೆ. ದೇಶಪ್ರೇಮ ನಿಸ್ವಾರ್ಥ ತ್ಯಾಗದ ಪ್ರತೀಕವಾಗಿ ಹೇಮಾಂಬಿಕೆ, ದೇಶತ್ಯಾಗ ಸ್ವಾರ್ಥ ಪ್ರೇಮದ ಪ್ರತೀಕವಾಗಿ ಪಾರ್ವತಿಯ ಪಾತ್ರಗಳ ಚಿತ್ರಣ ಅನನ್ಯ. ನಂಬಿಸಿ ದ್ರೋಹ ಮಾಡುವ ಕುತಂತ್ರ ಯವನರದು ಬಹಮನಿ ಸುಲ್ತಾನ್ ಫಿರೋಜ್ ಶಹ ಪಾತ್ರಕ್ಕೆ ಇದಕ್ಕೊಂದು ಉತ್ತಮ ನಿದರ್ಶನ. ಒಟ್ಟಾರೆ ಓದಿಸಿಕೊಂಡು ಹೋಗುವ ಒಂದು ಉತ್ತಮ ಕೃತಿ. ಮುಂದಿನ ಭಾಗ ಗಜಬೇಟಂಗಾರದ ಪರಿಚಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.